ಬೆಂಗಳೂರು, ದ ಸಿಟಿ ಆಫ್ ಟೆಕ್ನಾಲಜಿ, ಸ್ಟಾರ್ಟ್ಅಪ್ಸ್ ಆ್ಯಂಡ್ ಡ್ರೀಮ್ಸ್. ಇಲ್ಲಿ ಜೀವನ ಕೂಡ ನಾವು ಚಿಕ್ಕೋರಿದ್ದಾಗ ಆಡ್ತಿದ್ದಂತಹ ವಿಡಿಯೋ ಗೇಮ್ಸ್ನ ಲೆವೆಲ್ಸ್ ಥರ. 10,000 ತಗೊಳ್ಳೋನ್ಗೊಂಥರ, 25,000 ತಗೊಳ್ಳೋನ್ಗೆ ಇನ್ನೊಂಥರ, 75,000 ತಗೊಳ್ಳೋನ್ಗೆ ಮತ್ತೊಂಥರ. ಸೇಮ್ ಬೆಂಗಳೂರು, ಸೇಮ್ ಕನಸುಗಳು, ಅದೇ ಸೇಮ್ 24 ಗಂಟೆಗಳು. ಆದರೆ ಇಲ್ಲಿ ಒಬ್ಬರ ಜೀವನ ಇರೋ ಹಾಗೆ ಇನ್ನೊಬ್ಬರದಿರಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡೋಕೆ ಹೋದರೆ ಜಸ್ಟ್ ಒನ್ ನಂಬರ್ ಅಷ್ಟೇ. ಹೌದು, ಅದು ನಿಮ್ಮ ಮಂತ್ಲಿ ಸ್ಯಾಲರಿ. ನಮ್ಮ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಇದು ಕೇವಲ ನಗರವಲ್ಲ, ಒಂದೇ ಬೀಡಿಯಲ್ಲಿ 2 ವಿಭಿನ್ನವಾದಂತಹ ಜಗತ್ತನ್ನು ಹಿಡಿದಿಟ್ಟುಕೊಂಡಿರುವಂತಹ ನಗರ. ಲಕ್ಷಾಂತರ ಜನರು, ಕೋಟ್ಯಾಂತರ ಕನಸುಗಳು ಇರುವಂತಹ ನಗರ. ಇವತ್ತಿನ ಈ ವಿಡಿಯೋವನ್ನು ನಾವು ಕೇವಲ ನೋಡಲ್ಲ, ಕೇಳಲ್ಲ, ಬದಲಾಗಿ ಅದರಲ್ಲಿ ಜೀವಿಸ್ತೇವೆ. ಮೀಟ್ ಮಿಸ್ಟರ್ ಅರುಣ್, 22 ಇಯರ್ಸ್, ಇವಾಗಷ್ಟೇ ಕಾಲೇಜ್ ಮುಗಿಸಿ MNC ಜಾಯ್ನ್ ಆಗಿದ್ದಾನೆ. ಮಂತ್ಲಿ ಸ್ಯಾಲ್ರಿ ಬಂದು 25,000. ಹಾಗೆ ಮೀಟ್ ಮಿಸ್ಟರ್ ರೋಹಿತ್, 28 ಇಯರ್ಸ್, ಕಂಟೆಂಟ್ ಮ್ಯಾನೇಜರ್, ಸ್ಯಾಲ್ರಿ ಎಷ್ಟು ಗೊತ್ತಾ? 70,000. ಇದು ಕೇವಲ ಇವರಿಬ್ಬರ ಕಥೆಯಲ್ಲ, ನಮ್ಮ ಬೆಂಗಳೂರಿಗೆ ಬರುವಂತಹ ಪ್ರತಿಯೊಬ್ಬರ ಕತೆ. ಕೊನೆಯವರೆಗೂ ನೋಡಿ, ಬಹುಶಃ ನಿಮ್ಮ ಕಥೆಯೂ ಆಗಿರಬಹುದು. ಅರುಣ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ 3 ಶೇರಿಂಗ್ PGನಲ್ಲಿ ಇರ್ತಾನೆ. ಅವನು ಪ್ರತಿದಿನ ಕೇಳೋ ಫಸ್ಟ್ ಸೌಂಡ್ ಅಂದರೆ ರೂಮ್ಮೇಟ್ನ 6:30 ಅಲ್ರಾಮ್ ಸೌಂಡ್. ಈ ಬೆಂಗಳೂರಿನಲ್ಲಿ ಅವನಿಗೆ ಅಂತ ಇರೋದು ಅಂದರೆ ಅವನ ಬೆಡ್, ಕಬೋರ್ಡ್, ಅದೇ ಸೌಂಡ್ ಮಾಡೋ ಫ್ಯಾನ್, ತಿನ್ನೋಕಾಗದೇ ಇರುವಂತಹ ಊಟ, ಇಷ್ಟೇ. ಇದಕ್ಕೆ ಅವನು ಪೇ ಮಾಡೋ ರೆಂಟ್ ಬಂದು 7,000, ಆಲ್ಮೋಸ್ಟ್ 28% ಆಫ್ ಹಿಸ್ ಸ್ಯಾಲ್ರಿ. ಈ ಕಡೆ ರೋಹಿತ್ನ ದಿನ ಸ್ಟಾರ್ಟ್ ಆಗೋದು ಅವನ ಕೋರಮಂಗಲದಲ್ಲಿರುವಂತಹ 1 BHK ಸ್ಪೇಷಿಯಸ್ ಹೌಸ್ನಲ್ಲಿ. ಬಾಲ್ಕನಿ, ವರ್ಕ್ ಫ್ರಮ್ ಹೋಮ್ ಡೆಸ್ಕ್, AC, ಫ್ರಿಡ್ಜ್ ಎಲ್ಲ ಇದೆ. ಬಾಡಿಗೆ ಎಷ್ಟು ಗೊತ್ತಾ? 26,000. ಸೊ ಫ್ರೆಂಡ್ ಜೊತೆಗೆ ಶೇರ್ ಮಾಡೋದ್ರಿಂದ 13,000 ಬರುತ್ತೆ. ಅರುಣ್ಗೆ PGಯಲ್ಲಿ ರೈಸ್ ಮತ್ತೆ ಪಪ್ಪು ಬಿಟ್ರೆ ಬೇರೆ ಏನಿಲ್ಲ. ರೋಹಿತ್ನ ಕಿಚನ್ ನಲ್ಲಿ ಬೇಕಾದನ್ನ ಮಾಡೋದಕ್ಕೆ ಬೇಕಾಗಿರೋದು ಎಲ್ಲ ಇದೆ. ಇನ್ನು ಅರುಣ್ PGಯಿಂದ ಆಫೀಸ್ಗೆ 10 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಕಿವಿಗೊಂದು ಹೆಡ್ಫೋನ್ ಹಾಕೊಂಡು ಕಂಪನಿ ಫ್ರೀ ಬ್ರೇಕ್ಫಾಸ್ಟ್ ಖಾಲಿ ಆಗೋಕ್ಕಿಂತ ಮುಂಚೆ ಅಲ್ಲಿರ್ತಾನೆ. ವೀಕ್ ಡೇಸ್ ಅಲ್ಲಿ ಖರ್ಚೇನಿಲ್ಲ ಅಂದ್ರೂ ವೀಕೆಂಡ್ಸ್ ನಲ್ಲಿ ಫ್ರೆಂಡ್ ಜೊತೆ ಹೊರಗಡೆ ಹೋದ್ರೆ ಸ್ವಲ್ಪ ಖರ್ಚಾಗುತ್ತೆ. ಸೊ ಮಂತ್ಲಿ ಟ್ರಾವೆಲ್ ಎಕ್ಸ್ಪೆನ್ಸ್ ಅರೌಂಡ್ 1,500 ಅಂತ ಇಟ್ಕೊಳ್ಳಿ. ಇನ್ನು ಈ ಕಡೆ ರೋಹಿತ್ನ ಸವಾರಿ ರಾಯಲ್ ಎನ್ಫೀಲ್ಡ್ ಮೇಲೆ ಟ್ರಾಫಿಕ್ ಮಧ್ಯ ಸಂಧಿಗೊಂದಿಲ್ ಹೋಗಿ ಅಂತೂ ಇಂತೂ 30 ಮಿನಿಟ್ಸ್ ಅಲ್ಲಿ ಆಫೀಸ್ ರೀಚ್ ಆಗ್ತಾನೆ. ಸೊ ಪೆಟ್ರೋಲ್, ಪಾರ್ಕಿಂಗ್, ಬೈಕ್ ಮೇಂಟೆನೆನ್ಸ್ ಅಂತ 5,000. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಫುಡ್. PG ಫುಡ್ ತಿಂದು ಬೇಜಾರಾಗಿರುವಂತಹ ನಮ್ಮ ಅರುಣ್ಗೆ ವಾರದ ಟ್ರೀಟ್ ಅಂದ್ರೆ 60 ರೂಪಾಯಿ ಮಸಾಲೆ ದೋಸಾ, 1 ಫಿಲ್ಟರ್ ಕಾಫಿ ಅಂಡ್ 1 ಎಗ್ ರೈಸ್ ಪ್ಲೇಟ್. ಇನ್ನು ವೀಕೆಂಡ್ಸ್ ಅಲ್ಲಿ ಮೇ ಬಿ ಡಾಮಿನೋಸ್ ಪಿಜ್ಜಾ. ಸೊ ಔಟ್ಸೈಡ್ ಫುಡ್ ಸುಮಾರು 3,500. ಬಟ್ ಈ ಕಡೆ ರೋಹಿತ್ ಥರ್ಡ್ ವೇವ್, ಸ್ಟಾರ್ಬಕ್ಸ್, ಕೆಫೆ ಅಜೂರ್ನಂತಹ ಫೇಮಸ್ ಕೆಫೆಗಳಲ್ಲಿ ಸುತ್ತಾಟ. ಬೆಂಗಳೂರಿನಲ್ಲಿ 12,000 ರಿಜಿಸ್ಟರ್ಡ್ ಕೆಫೆಗಳಿವೆ. ಎಲ್ಲವನ್ನ ಟ್ರೈ ಮಾಡೋ ಪ್ಲಾನ್ ಅವನದು. ಅವನ ತಿಂಗಳ ವೆಚ್ಚ ಸ್ವಿಗ್ಗಿ, ಗ್ರಾಸರಿ, ಬ್ರಂಚ್ ಎಲ್ಲ ಸೇರಿ ಮೇ ಬಿ 12,000. ಇನ್ನು ವೀಕೆಂಡ್ಸ್, ಬೆಂಗಳೂರು ನಿಜವಾಗಲೂ ಕೂಡ ಉಸಿರಾಡುವಂತಹ ದಿನ. ಅರುಣ್ಗೆ ಸ್ಯಾಟರ್ಡೆ, ಸಂಡೇ ಅಂದ್ರೆ ಬಟ್ಟೆ ವಾಶ್ ಮಾಡು, ಮನೆಗೆ ಕಾಲ್ ಮಾಡು, ಮಲ್ಕೋ ಅಷ್ಟೇ. ಒಂದೊಂದ್ ಸಾರಿ ಫ್ರೆಂಡ್ ಜೊತೆ ಹೊರಗಡೆ ಹೋದ್ರೆ ಫೋರಂ ಮಾಲಲ್ಲಿ ವಿಂಡೋ ಶಾಪಿಂಗ್. ಯಾವತ್ತಾದ್ರೂ ಫಿಲ್ಮ್ಗೆ ಹೋಗೋದು ಅಂದ್ರೆ ಅದೊಂಥರ ಫೈನಾನ್ಷಿಯಲ್ ಡಿಸಿಷನ್ ಇದ್ದ ಹಾಗೆ. 200 ರೂಪಾಯಿ ಟಿಕೆಟ್, 250 ರೂಪಾಯಿ ಪಾಪ್ಕಾರ್ನ್ ಮತ್ತೆ 100 ರೂಪಾಯಿ ಟಿಕೆಟ್. ಸೊ ತಿಂಗಳಿಗೆ ಇದಕ್ಕೆಲ್ಲ ಎಂಟರ್ಟೈನ್ಮೆಂಟ್ಗೆ ಖರ್ಚಾಗೋದು 1,500. ಈ ಕಡೆ ರೋಹಿತ್ನ ಸ್ಯಾಟರ್ಡೆ, ಸಂಡೇ ಸ್ಟಾರ್ಟ್ ಆಗೋದು ಜಿಮ್ಮಲ್ಲಿ. ನೆಕ್ಸ್ಟ್ ಬ್ರಂಚ್, ಶಾಪಿಂಗ್, ನೈಟ್ ಔಟ್, ಮೇ ಬಿ ವೀಕೆಂಡ್ಸ್ ಅಲ್ಲಿ ಸ್ಮಾಲ್ ಟ್ರಿಪ್ಸ್ ಕೂಡ ಪ್ಲಾನ್ ಮಾಡ್ತಾನೆ ನಮ್ಮ ರೋಹಿತ್. ಸೊ ಇದರ ವೆಚ್ಚ ತಿಂಗಳಿಗೆ 8,000 ರೂಪಾಯಿಗಳು. ಸೊ ಫೈನಲಿ ದ ರಿಯಾಲಿಟಿ ಆಫ್ ನಂಬರ್ಸ್. ಅರುಣ್ಗೆ PG, ಟ್ರಾನ್ಸ್ಪೋರ್ಟ್, ಫುಡ್, ಎಂಟರ್ಟೈನ್ಮೆಂಟ್ ಎಲ್ಲ ಆಗಿ ಉಳಿಯೋದು 11,500. ಅದರಲ್ಲಿ ಅವನು 7,000 ಮಂತ್ಲಿ ಮನೆಗೆ ಕೊಡಬೇಕು. ರಿಮೈನಿಂಗ್ 4,500. ಇದ್ರಲ್ಲಿ ಅವನು ಫುಲ್ ಮಂತ್ ಕವರ್ ಮಾಡಬೇಕು. ಎಮರ್ಜೆನ್ಸಿ, ಹಾಸ್ಪಿಟಲ್, ಕ್ಲೋತ್ಸ್, ಶಾಪಿಂಗ್ ಎಲ್ಲಾನು. ವೈಟ್, ಇನ್ನೇನಾದರೂ ಎಜುಕೇಷನ್ ಲೋನ್, EMI ಇದ್ರೆ ಇನ್ನೂ ಕೂಡ ಏನೇನು ಸ್ಯಾಕ್ರಿಫೈಸ್ ಮಾಡಬೇಕು ಗೊತ್ತಿಲ್ಲ. ಇವಾಗಲೇ 3rd ವೀಕ್ಗೆ ಸ್ಯಾಲ್ರಿ ಖಾಲಿಯಾಗಿ ಏನಾದರೂ ಆರ್ಡರ್ ಮಾಡಬೇಕು ಅಂದರೆ ಲೆಕ್ಕ ಹಾಕುವಂತಹ ಪರಿಸ್ಥಿತಿ ಇದೆ. ಒಂದು ಚಿಕ್ಕ ಮೊಬೈಲ್ ರೀಚಾರ್ಜ್,
ಒಂದು ಆನ್ಲೈನ್ ಶಾಪಿಂಗ್, ಒಂದು ಪಿಜ್ಜಾ ಕೂಡ ಲಕ್ಸುರಿ ಫೀಲ್ ಕೊಡುತ್ತೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಅರುಣ್ ಸೋಲೊಪ್ಕೊಳ್ಳೋ ಮಗ ಅಲ್ಲ. ರಾತ್ರಿ ಕುತ್ಕೊಂಡು ಯೂಟ್ಯೂಬ್ ಟ್ಯುಟೋರಿಯಲ್ಸ್ ನೋಡಿ ಸ್ಕಿಲ್ ಬಿಲ್ಡ್ ಮಾಡ್ಕೊಂತಾನೆ. ಕಂಪನಿಯಲ್ಲಿ 100% ಎಫರ್ಟ್ ಹಾಕ್ತಾನೆ. ಫಸ್ಟ್ ಅಪ್ರೈಸಲ್ನ ನಿರೀಕ್ಷೆಯಲ್ಲಿದ್ದಾನೆ. ಏನಾದ್ರೂ ಮಾಡಬೇಕು ಅಂತ ಇರುವಂತಹ ಎಲ್ಲ ದಾರಿಯನ್ನು ಕೂಡ ಟ್ರೈ ಮಾಡ್ತಿದ್ದಾನೆ. ಬಿಕಾಸ್ ಅರುಣ್ಗೆ ಗೊತ್ತಿದೆ ಅವನು ಸ್ಲೋಲಿ ಬ್ರಿಕ್ ಬೈ ಬ್ರಿಕ್ ಏನೋ ಕಟ್ಟೋಕ್ ಹೊರಟಿದ್ದಾನೆ ಅಂತ. ಇನ್ನು ರೋಹಿತ್ನ ರೆಂಟ್, ಫುಡ್, ಲೈಫ್ ಸ್ಟೈಲ್ ಎಲ್ಲ ಕಳೆದು ಉಳಿಯೋದು 32,000. ಅದರಲ್ಲಿ SIP ಮತ್ತೆ ಇನ್ಶೂರೆನ್ಸ್ಗೆ 15,000. ಇನ್ನೂ ಕೂಡ 17,000 ಲಿಕ್ವಿಡ್ ಸೇವಿಂಗ್ಸ್. ರೋಹಿತ್ನ ಸೇವಿಂಗ್ಸ್ ಅರುಣ್ನ ಸ್ಯಾಲ್ರಿಗಿಂತ ಜಾಸ್ತಿ ಇದೆ ಅಲ್ವಾ. ಮತ್ತೆ ರೋಹಿತ್ಗೆ 5 lakhs ಇನ್ಶೂರೆನ್ಸ್ ಕೂಡ ಇದೆ. ಆದ್ರೆ ಅರುಣ್ ಕಂಪನಿ ಎಂಪ್ಲಾಯರ್ ಇನ್ಶೂರೆನ್ಸ್ ಮೇಲೇನೆ ಡಿಪೆಂಡ್ ಆಗಿದ್ದಾನೆ. ಇಂಡಿಯಾದಲ್ಲಿ 30 ವರ್ಷ ಒಳಗಿನ 72% ಆಫ್ ಪೀಪಲ್ ಕೇವಲ ಎಂಪ್ಲಾಯರ್ ಇನ್ಶೂರೆನ್ಸ್ ಮೇಲೇನೆ ಡಿಪೆಂಡ್ ಆಗಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ರೋಹಿತ್ಗೆ ನೆಮ್ಮದಿ ಇಲ್ಲ. ಇವನ ಟೆನ್ಷನ್ ಬೇರೆನೆ. ಏಜ್ 28 ಆಯ್ತು. ಮನೆಯಲ್ಲಿ ಕೇಳೋದಕ್ಕೆ ಶುರು ಮಾಡಿದ್ದಾರೆ, ಮದ್ವೆ ಯಾವಾಗ ಆಗ್ತೀಯಾ ಅಂತ. ಆದ್ರೆ ಇವನಿಗೆ ಮದ್ವೆ ಆಗೋಕ್ಕಿಂತ ಮುಂಚೆ ಇನ್ನು ಲೈಫಲ್ಲಿ ಏನೋ ಸೆಟಲ್ ಆಗ್ಬೇಕು. ಮೇ ಬಿ ಒಂದು ಕಾರ್ ಆರ್ ಡೌನ್ ಪೇಮೆಂಟ್ ಫಾರ್ ಎ ಫ್ಲಾಟ್. ರೋಹಿತ್ನ ವೀಕೆಂಡ್ಸ್ ಇನ್ಸ್ಟಾಗ್ರಾಮ್ ಪೋಸ್ಟ್ ನ ಹಿಂದೆ ಇರುವಂತಹ ಸತ್ಯ ಕೆಲವರಿಗಷ್ಟೇ ಗೊತ್ತು. ಕಂಟೆಂಟ್ ಮ್ಯಾನೇಜರ್ ಅಂದ್ರೆ ಕಾನ್ಸ್ಟೆಂಟ್ ಡೆಡ್ ಲೈನ್ಸ್, ಆಫೀಸ್ ಅವರ್ಸ್ ಆದ್ಮೇಲೂ ಕೂಡ ಇಮೇಲ್ಸ್, ದಟ್ ಇನ್ವಿಸಿಬಲ್ ಪ್ರೆಷರ್ ಟು ಸ್ಟೇ ಕ್ರಿಯೇಟಿವ್ ಎವ್ರಿ ಡೇ. ಬಟ್ ಇದು ಕೇವಲ ರೋಹಿತ್ ಮಾತ್ರ ಅಲ್ಲ. ಅಕಾರ್ಡಿಂಗ್ ಟು ಅ ಲಿಂಕ್ಡ್ಇನ್ ಸರ್ವೆ, 68% ಆಫ್ ಪ್ರೊಫೆಷನಲ್ಸ್ ಇನ್ ನಮ್ಮ ಬೆಂಗಳೂರು ಫೈನಾನ್ಷಿಯಲಿ ಪ್ರೆಷರೈಸ್ಡ್, ನೋ ಮ್ಯಾಟರ್ ಹೌ ಮಚ್ ದೇ ಆರ್ ಅರ್ನಿಂಗ್. ಸೊ ಈ ಸ್ಟೋರಿನಲ್ಲಿ ನೀವು 22 ವರ್ಷದ ಅರುಣ್ನ ಅವ್ರ 28 ವರ್ಷದ ರೋಹಿತ, ಇದು ಯಾರು ಗೆಲ್ತಾರೆ ಅನ್ನೋ ಕಥೆಯಲ್ಲ, ಇದು ಪ್ರತಿಯೊಬ್ಬರ ಜೀವನದ ಅಧ್ಯಾಯಗಳ ಕಥೆ ಅಷ್ಟೇ. 22ರಲ್ಲಿ ಭಯಾನಕ ಎನಿಸಿರುವಂತಹ ಈ ನಮ್ಮ ಬೆಂಗಳೂರು 28ರ ಹೊತ್ತಿಗೆ ನಮ್ಮ ಮನೆ ಅನ್ಸೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಶೇಡ್ ರೂಮಿಂದ ಸ್ಟುಡಿಯೋ ಅಪಾರ್ಟ್ಮೆಂಟ್ಗೆ, ಬಸ್ ಪಾಸಿಂದ ಬೈಕ್ ಕೀಸ್ಗೆ ಎಲ್ಲರ ಹೋರಾಟನೂ ಒಂದೇ. ಸ್ಟಾರ್ಟಿಂಗ್ ಯಾವಾಗ್ಲೂ ಕಷ್ಟ ಅನ್ಸುತ್ತೆ, ಭಾರ ಅನ್ಸುತ್ತೆ, ಅಯ್ಯೋ ನನಗ್ ಮಾತ್ರ ಯಾಕೆ ಹೀಗಾಗತ್ತೆ ಅಂತಾನು ಅನ್ಸುತ್ತೆ. ಬಟ್ ನೀನು ಹೊಸತನ್ನ ಕಲಿಯೋದಕ್ಕೆ ಕಳೆಯೋ ಪ್ರತಿ ರಾತ್ರಿ, ಹೊಸತನ್ನ ಮಾಡೋದಕ್ಕೆ ಪ್ರತಿ ದಿನ ನಿನ್ನಲ್ಲಿರುವಂತಹ ಹಂಬಲ, ಇಟ್ಸ್ ಆಲ್ ಆಡ್ಸ್ ಅಪ್. ಬೇರೆಯವರ ಚಾಪ್ಟರ್ 10 ಅನ್ನ ನಮ್ಮ ಚಾಪ್ಟರ್ 1 ಜೊತೆಗೆ ಕಂಪೇರ್ ಮಾಡೋದು ಬೇಡ. ಎಲ್ಲರೂ ಕೂಡ ಚಾಪ್ಟರ್ 1 ಇಂದಾನೇ ಹೋಗಿರೋದು. ಕನಸು ಯಾವಾಗಲೂ ದೊಡ್ಡದಾಗಿರಲಿ. ನಿನ್ನನ್ನ ಹೆದರಿಸಿದಂತಹ ಈ ನಗರ ಮುಂದೊಂದು ದಿನ ನಿನಗೆ ಜೀವನವನ್ನ ಕಟ್ಟಿಕೊಡುತ್ತೆ. ಸೊ ಹೇಗನ್ನಿಸ್ತು ನಿಮಗೆ ಇವತ್ತಿನ ಈ ಜರ್ನಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹರಿ ಓಂ.